ಎಸ್ಎಸ್ಎಲ್ಸಿ ಕನ್ನಡ ಪರೀಕ್ಷೆಯಲ್ಲಿ ಸಾಮೂಹಿಕ ನಕಲು ಮಾಡಲಾಗಿದೆ. ಶಿಕ್ಷಕರೇ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಮಳೆ ಗ್ರಾಮದಲ್ಲಿರುವಂತಹ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ಘಟನೆಯಾಗಿದೆ. ಇದು ಬರುವಂತದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮ. ಕನ್ನಡ ಮಾಧ್ಯಮದ ಪೇಪರ್ನಲ್ಲಿ ಈ ರೀತಿಯಾಗಿ ಕೃತ್ಯವನ್ನು ಮಾಡಲಾಗಿದೆ. ಸಾಮೂಹಿಕ ನಕಲನ್ನು ಮಾಡಲಾಗಿದೆ. ಶಿಕ್ಷಕರೇ ಈ ನಕಲಿಗೆ ಸಾಥನ್ನು ನೀಡಿದ್ದಾರೆ ಎನ್ನುವಂತಹ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ. ಮೀಡಿಯಾದ ಕ್ಯಾಮೆರಾ ನೋಡ್ತಾ ಇದ್ದಂತೆ ಶಿಕ್ಷಕರು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಕಾಗವಾಡ ಕ್ಷೇತ್ರ ಶಿಕ್ಷಣಾಧಿಕಾರಿ ವಲಯದ ಪರೀಕ್ಷಾ ಕೇಂದ್ರ ಇದು, ಅವರ ವ್ಯಾಪ್ತಿಯಲ್ಲಿ ಬರುವಂತಹ ಪರೀಕ್ಷಾ ಕೇಂದ್ರ. ಇಲ್ಲಿ ಸಾಮೂಹಿಕ ನಕಲನ್ನು ಮಾಡಲಾಗಿದೆ ಕನ್ನಡದ ಪೇಪರ್ಗೆ ಸಂಬಂಧಪಟ್ಟಂತೆ. ಕನ್ನಡ ಲ್ಯಾಂಗ್ವೇಜ್ ಪೇಪರ್ ಇದರ ಪರೀಕ್ಷೆಯ ಸಂದರ್ಭದಲ್ಲೇ ಸಾಮೂಹಿಕ ನಕಲು ಆಗಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಏನು ಮಾಹಿತಿ ಸಿಗ್ತಾ ಇದೆ? ಈ ಶಿಕ್ಷಕರೇ ಸೇರ್ಕೊಂಡು ಕಾಪಿ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಯಾರು ಹೇಳೋರು ಕೇಳೋರು ಇರಲಿಲ್ವಾ? ಶಿಕ್ಷಣ ಇಲಾಖೆ ಕಡೆಯಿಂದ ಯಾರು ಕೂಡ ಉಸ್ತುವಾರಿಗೆ ಬಂದಿರಲಿಲ್ವಾ ಶಾಲೆಗೆ? ಅಮರ್ ಪ್ರಸಾದ್, ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವಂತ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಕಾಪಿ ಅನ್ನೋದು ಸಮೂಹ ಸನ್ನಿಯಾಗಿರುವಂತದ್ದು. ಇದು ಕಳೆದ ಹಲವು ವರ್ಷಗಳಿಂದ ಇಲ್ಲಿ ಅವ್ಯಾಹತವಾಗಿ ನಡೀತಾ ಇದ್ರು ಕೂಡ ಶಿಕ್ಷಣ ಇಲಾಖೆ ಅಧಿಕಾರಿಗಳು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಹಾಗೆ ಕುಳಿತಿದ್ದಾರೆ. ಇದೀಗ ಅಥಣಿ ತಾಲೂಕಿನ ಮೋಳೆ ಮತ್ತು ಐನಾಪುರ ಗ್ರಾಮದಲ್ಲಿರುವ ಬಹುಶಃ ಸಂಪರ್ಕ ಕಡಿತವಾಗಿದೆ ಅನ್ಸುತ್ತೆ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಯಾವ ರೀತಿಯಾಗಿ ಅಲ್ಲಿ ಮಾಸ್ ಕಾಪಿಯಿಂಗ್ ಆಗ್ತಾ ಇದೆ ಹಾಗೂ ಹೇಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನಲ್ಲಿ ಆಗಿರುವಂತಹ ಘಟನೆ ಇದು. ಕನ್ನಡ ಪೇಪರ್ ಇವತ್ತು ಎಕ್ಸಾಮ್ ಬರಿತಾ ಇದ್ದಾಗ ಸಾಮೂಹಿಕ ನಕಲು ನಡೀತಾ ಇತ್ತು. ಶಿಕ್ಷಕರೇ ವಿದ್ಯಾರ್ಥಿಗಳಿಗೆ ನಕಲು ಮಾಡೋಕೆ ಸಾಥ್ ನೀಡ್ತಾ ಇದ್ರು ಅನ್ನುವಂತಹ ಆರೋಪ ಕೂಡ ಇದೆ. ಮೀಡಿಯಾದ ಕ್ಯಾಮೆರಾ ಕಾಣ್ತಾ ಇದ್ದಂತೆ ಅಲ್ಲಿಂದ ಶಿಕ್ಷಕರು ಎದ್ನೋ ಬಿದ್ನೋ ಅಂತ ಪರಾರಿ ಕೂಡ ಆಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಆಗಿರುವಂತಹ ಘಟನೆ ಇದು. ಕಾಗವಾಡ ಕ್ಷೇತ್ರ ಶಿಕ್ಷಣಾಧಿಕಾರಿ ವಲಯದ ಪರೀಕ್ಷಾ ಕೇಂದ್ರ ಇದು. ಎಸ್ಎಸ್ಎಲ್ಸಿ ಕನ್ನಡ ಪರೀಕ್ಷೆಯಲ್ಲಿ ಈ ಮೂಲಕ ಸಾಮೂಹಿಕ ನಕಲು ಆಗಿರುವಂಥದ್ದು. ವಿದ್ಯಾರ್ಥಿಗಳ ನಕಲಿಗೆ ಶಿಕ್ಷಕರೇ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ತಾವು ಮಾಹಿತಿಯನ್ನು ಕೊಡ್ತಾ ಇದ್ರಿ ಯಾವ ರೀತಿಯಾಗಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ. ಈ ಶಾಲೆಗೆ ಯಾರೂ ಪ್ರತಿನಿಧಿಗಳು ಬಂದಿರಲಿಲ್ವಾ? ಇದ್ರದ್ದು ಎಕ್ಸಾಮಿನೇಷನ್ ಉಸ್ತುವಾರಿಗೆ ಅಂತ ಹೇಳಿ ಯಾರು ಕೂಡ ಇಲಾಖೆ ಕಡೆಯಿಂದ ಅಲ್ಲಿ ಇರಲಿಲ್ವಾ? ಹೇಗೆ ಅಮರ್ ಪ್ರಸಾದ್, ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಈಗಾಗಲೇ ಹೇಳಿದಂತೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ರಾಜ್ಯದಲ್ಲಿ ಪ್ರತಿ ವರ್ಷ ಮೊದಲ 1 ಅಥವಾ 3 ಈಗ ಮೊದಲ 1ರಿಂದ 5 ಸ್ಥಾನದಲ್ಲಿ ಬರುವಂತ ಒಂದು ಅಭಿಲಾಷೆಯಿಂದ ಇವರು ಇಡೀ ವರ್ಷದಲ್ಲಿ ಅಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡಬೇಕು, ಶಿಕ್ಷಕರು ಬೋಧನೆ ಮಾಡಬೇಕು. ಅದನ್ನು ಹೊರತುಪಡಿಸಿ ಇಲ್ಲಿ ಶಿಕ್ಷಣ ಇಲಾಖೆಯವರು ಸೇರಿದಂತೆ ಬಹಳಷ್ಟು ಜನ ಇಲ್ಲಿ ಹೊರಗಿನವರು ಇರಬಹುದು ಅಥವಾ ಶಿಕ್ಷಣ ಇಲಾಖೆ ಅಧಿಕಾರಿಗಳಿರ್ಬೋದು ಸಮೂಹ ಸನ್ನಿಯಾಗಿ ಕಾಪಿಯಲ್ಲಿ ತೊಡಗಿಕೊಂಡಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ರಾಜಾರೋಷವಾಗಿ ಶಿಕ್ಷಕರೇ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ಉತ್ತರ ಪತ್ರಿಕೆಯಲ್ಲಿ ನಿಂತು ಬರೆಸ್ತಾ ಇದ್ದಾರೆ ಅಂತಂದ್ರೆ ಇದು ನಿಜಕ್ಕೂ ನಾಚಿಕೆಗೇಡು. ಮತ್ತು ಬಹಳಷ್ಟು ವಿದ್ಯಾರ್ಥಿಗಳು ತಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಶಿಕ್ಷಕರು ಅಲ್ಲಿ ಸೂಪರ್ವೈಸರ್ ಇದ್ದಂತವರು ಹೇಳಿರುವಂತಹ ಉತ್ತರಗಳನ್ನ ಬರೆದುಕೊಂಡು ಅವರು ನಂತರ ಅದನ್ನ ಉತ್ತರ ಪತ್ರಿಕೆಯಲ್ಲಿ ಬರಿತಾ ಇದ್ದಾರೆ. ಇದು ಕೇವಲ ಮೋಳೆ ಮತ್ತು ಐನಾಪುರ ಗ್ರಾಮದಲ್ಲಿ ಮಾತ್ರ ಅಲ್ಲ, ಮತ್ತು ಕೇವಲ ಕನ್ನಡ ಅಥವಾ ಪ್ರಥಮ ಭಾಷೆ ಪತ್ರಿಕೆಯಲ್ಲಿ ಮಾತ್ರ ಅಲ್ಲ, ಇಡೀ ವರ್ಷ ಪ್ರತಿ ವರ್ಷ ಪ್ರತಿಯೊಂದು ಪತ್ರಿಕೆಯಲ್ಲೂ ಕೂಡ ಸಾಮೂಹಿಕ ನಕಲು ಬಹಳಷ್ಟು ಕಾಲೇಜುಗಳಲ್ಲಿ ಬಹಳಷ್ಟು ಪರೀಕ್ಷಾ ಕೇಂದ್ರಗಳಲ್ಲಿ ನಡೀತಾ ಇದೆ. ಹೀಗಾಗಿ ಇದನ್ನ ನಾವು ಕೇಳೋಣ ಅಂತ ಹೇಳಿ ಈಗ ಡಿಡಿಪಿ ಅವರ ಗಮನಕ್ಕೆ ತರಬೇಕಂತ ಹೇಳಿದ್ರೆ ಡಿಡಿಪಿ ಅವರು ತಮ್ಮ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಹೀಗಾಗಿ ಈ ಮಾಧ್ಯಮದವರು ಪ್ರತಿ ವರ್ಷ ಇದನ್ನ ತೋರಿಸ್ತಾನೆ ಇದ್ದಾರೆ. ಆದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಯಾವುದೇ ತರ ಅವರು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಹೀಗಾಗಿ ಪ್ರತಿ ವರ್ಷ ಕೂಡ ಇದು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ, ವಿನಃ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಅಮರ್ ಪ್ರಸಾದ್. ಥ್ಯಾಂಕ್ ಯು ಚಂದ್ರಶೇಖರ್.